ಸಮಗ್ರ ಕೃಷಿ ಮಾಹಿತಿ ಇಲಾಖೆ ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಸ್ವಾಗತ ಸುಸ್ವಾಗತ. ಈ ವಿಭಾಗದಲ್ಲಿ ಇಂದು ನಾವು ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಗಂಧಕದಂತಹ ದ್ವಿತೀಯ ಪೋಷಕಾಂಶಗಳ ಬಗ್ಗೆ ಮಾತನಾಡುತ್ತೇವೆ. ಸಸ್ಯದ ಯಾವ ಹಂತದಲ್ಲಿ ಮತ್ತು ಯಾವ ಪ್ರಮಾಣದಲ್ಲಿ? ಸಸ್ಯದ ಜೀವನವನ್ನು 3 ಹಂತಗಳಾಗಿ ವಿಂಗಡಿಸಲಾಗಿದೆ: ಬೆಳವಣಿಗೆಯ ಹಂತ, ಹೂಬಿಡುವ ಹಂತ ಮತ್ತು ಕಾಯಿ ಬಿಡುವ ಹಂತ. ಮೊದಲ ಪೋಷಕಾಂಶಗಳಾದ ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂ ಅನ್ನು ನಾವು ಹೇಗೆ ಬಳಸುತ್ತೇವೆ ಎಂಬುದನ್ನು ಹಿಂದಿನ ವಿಭಾಗದಲ್ಲಿ ನಾವು ಈಗಾಗಲೇ ಕಲಿತಿದ್ದೇವೆ. ಈ ಚಾರ್ಟ್ ಅನ್ನು ಹೀಗೆ ಇಟ್ಟುಕೊಂಡು ಈ ದ್ವಿತೀಯ ಪೋಷಕಾಂಶಗಳನ್ನು ಅವುಗಳ ಜೊತೆಗೆ ಹೇಗೆ ಬಳಸಬಹುದು, ಈ ಮೊದಲು ಪೋಷಕಾಂಶಗಳ ಜೊತೆಗೆ ಎರಡನೇ ಪೋಷಕಾಂಶಗಳನ್ನು ಹೇಗೆ ಬಳಸಬೇಕು, ಇದನ್ನು ನಾವು ಈಗ ತಿಳಿಯುತ್ತೇವೆ. ಮೊದಲ ಹಂತದಲ್ಲಿ ಸಾರಜನಕ ಪ್ರಮಾಣವನ್ನು ಹೆಚ್ಚು ಬಳಸಬೇಕಾಗುತ್ತದೆ. ರಂಜಕ ಮತ್ತು ಪೊಟ್ಯಾಷಿಯಂ ಅನ್ನು ಕಡಿಮೆ ಬಳಸಬೇಕು. ಸಾರಜನಕವು ಬೆಳವಣಿಗೆಗೆ ಹೇಗೆ ಸಹಾಯ ಮಾಡುತ್ತದೆ, ಹಾಗೆಯೇ ಮ್ಯಾಗ್ನೀಷಿಯಂ ಸಹ ಸಸ್ಯಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲ, ನಾವು ಬಳಸುವ ಸಾರಜನಕವನ್ನು ಸಸ್ಯಗಳು ಚೆನ್ನಾಗಿ ಹೀರಿಕೊಳ್ಳುತ್ತವೆ. ಈ ಮ್ಯಾಗ್ನೀಷಿಯಂ ಅನ್ನು ಬಳಸಲಾಗುತ್ತದೆ. ಅಷ್ಟೇ ಅಲ್ಲ, ಇದು ಸಾರಜನಕವನ್ನು ಉತ್ತೇಜಿಸುತ್ತದೆ. ಅದಕ್ಕಾಗಿಯೇ ಬೆಳವಣಿಗೆಯ ಹಂತದಲ್ಲಿ ನಾವು ಮ್ಯಾಗ್ನೀಷಿಯಂ ಅನ್ನು ದೊಡ್ಡ ಪ್ರಮಾಣದಲ್ಲಿ ಬಳಸಬೇಕು. ಅದರ ನಂತರ ಸಲ್ಫರ್. ಈ ಸಲ್ಫರ್ ಹೂಗಳು ಬೀಳದಂತೆ ತಡೆಯಲು, ರೋಗ ತಡೆಗಟ್ಟುವ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಕೀಟಗಳ ತಡೆಗಟ್ಟುವಿಕೆಗೆ ಇದು ಹೆಚ್ಚು ಉಪಯುಕ್ತವಾಗಿದೆ. ಪುನರುತ್ಪಾದನೆಯ ಶಕ್ತಿಯನ್ನು ಹೆಚ್ಚಿಸಲು ಇದನ್ನು ಹೆಚ್ಚು ಬಳಸಲಾಗುತ್ತದೆ. ಅದಕ್ಕಾಗಿಯೇ ನಾವು ಸಲ್ಫರ್ ಎಂದು ಕರೆಯುತ್ತೇವೆ. ಎರಡನೇ ಹಂತದಲ್ಲಿ, ಅಂದರೆ ಹೂ ಬಿಡುವ ಹಂತದಲ್ಲಿ ಇದನ್ನು ಹೆಚ್ಚು ಬಳಸಬೇಕು. ಈಗ ಕ್ಯಾಲ್ಸಿಯಂ. ಇವು ಹಣ್ಣಾಗುವ ಸ್ಥಿತಿಗೆ, ನಂತರ ಹಣ್ಣು ಸಂಪೂರ್ಣವಾಗಿ ಹಣ್ಣಾಗಿ ರೂಪಾಂತರಗೊಳ್ಳಲು, ಅಷ್ಟೇ ಅಲ್ಲ, ಅದು ದೊಡ್ಡ ಗಾತ್ರಕ್ಕೆ ಬೆಳೆಯಲು, ಹಣ್ಣುಗಳು ಭಾರವಾಗಲು, ಹಣ್ಣಿನ ಹೊರಚರ್ಮವು ಬಲವಾಗಲು ರಕ್ಷಿಸಲು ಹಣ್ಣು ಇದಕ್ಕಾಗಿ ಕ್ಯಾಲ್ಸಿಯಂ ದೊಡ್ಡ ಪಾತ್ರವನ್ನು ವಹಿಸುತ್ತದೆ. ಆದ್ದರಿಂದ ಹಣ್ಣುಗಳನ್ನು ನೀಡುವ ಹಂತವಾದ 3ನೇ ಹಂತದಲ್ಲಿ ಕ್ಯಾಲ್ಸಿಯಂ ಅನ್ನು ಹೆಚ್ಚು ಬಳಸಬೇಕು. ಈಗ ಈ ಬಗ್ಗೆ ಸ್ಪಷ್ಟತೆ ಸಿಕ್ಕಿದೆ. ಅರ್ಥಾತ್ ಬೆಳವಣಿಗೆಯ ಹಂತದಲ್ಲಿ ಮ್ಯಾಗ್ನೀಷಿಯಂ ಅನ್ನು ಹೆಚ್ಚು ಬಳಸಬೇಕು. ಹೂ ಬಿಡುವ ಹಂತದಲ್ಲಿ ಹೆಚ್ಚು ಗಂಧಕವನ್ನು, ಕಾಯಿ ಕಟ್ಟುವ ಹಂತದಲ್ಲಿ ಹೆಚ್ಚು ಕ್ಯಾಲ್ಸಿಯಂ ಬಳಸಬೇಕು. ಈಗ ನಾವು ಮೊದಲು ಪೋಷಕಾಂಶಗಳ ಬಳಕೆಯ ಬಗ್ಗೆ ಈ ಚಾರ್ಟ್ ಮಾಡಿದ್ದೇವೆ. ಎರಡನೆಯ ಪೋಷಕಾಂಶಗಳಲ್ಲಿ ಯಾವ ಪೋಷಕಾಂಶಗಳು ಲಭ್ಯವಿದೆ, ಅವುಗಳನ್ನು ಹೇಗೆ ಬಳಸುವುದು, ಇದನ್ನು ನಾವು ತಿಳಿಯುತ್ತೇವೆ. ಮುಖ್ಯವಾಗಿ ನಾವು ಮ್ಯಾಗ್ನೀಷಿಯಂ ಅನ್ನು ಮ್ಯಾಗ್ನೀಷಿಯಂ ಸಲ್ಫೇಟ್ ರೂಪದಲ್ಲಿ ಪಡೆಯುತ್ತೇವೆ. MgSO4 ಆಗಿ ಲಭ್ಯವಿದೆ. ಮೊದಲ ಪೋಷಕಾಂಶಗಳಲ್ಲಿ ನಾವು 1 ಎಕರೆ ಜಮೀನಿನಲ್ಲಿ ಬಳಸುವ ಎರಡನೇ ಪೋಷಕಾಂಶಗಳ ಅರ್ಧದಷ್ಟು ಭಾಗವನ್ನು ಬಳಸಬೇಕು ಎಂದು ನಾನು ಮೊದಲೇ ಹೇಳಿದ್ದೇನೆ. ಅರ್ಥಾತ್ ನಾವು 50 ಕೆಜಿ ಯೂರಿಯಾ ಬಳಸಿದರೆ ನಾವು 25 ಕೆಜಿ ಮ್ಯಾಗ್ನೀಷಿಯಂ ಸಲ್ಫೇಟ್ ಅನ್ನು ಬಳಸಬೇಕು. 25 ಕೆಜಿ ಕ್ಯಾಲ್ಸಿಯಂ ನೈಟ್ರೇಟ್ ಬಳಸಿ. ಸಲ್ಫರ್ ಬಗ್ಗೆ ಮಾತನಾಡುತ್ತಾ 80-90%, ಅಂದರೆ 80 ಮತ್ತು 90% ಸಲ್ಫರ್ ಮಾರುಕಟ್ಟೆಯಲ್ಲಿ ಸಿಗುತ್ತಿದ್ದು 3-4 ಕಿಲೋ ಬಳಸಬೇಕಾಗುತ್ತದೆ. ಈಗ ಬೆಳವಣಿಗೆಯ ಹಂತದಲ್ಲಿ ನಾವು ಮೊದಲ ಹಂತದಲ್ಲಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂನಂತಹ ಈ ಮ್ಯಾಗ್ನೀಷಿಯಂ ಸಲ್ಫೇಟ್ ಅನ್ನು ಬಳಸುತ್ತೇವೆ. ಅದರೊಂದಿಗೆ ಮ್ಯಾಗ್ನೀಷಿಯಂ ಸಲ್ಫೇಟ್ 25 ಕೆಜಿ, ಇಲ್ಲವಾದರೆ ಮೊದಲ ಹಂತದಲ್ಲಿ 15 ಕೆಜಿ ಮ್ಯಾಗ್ನೀಷಿಯಂ ಸಲ್ಫೇಟ್, ಎರಡನೇ ಹಂತದಲ್ಲಿ 10 ಕೆಜಿ ಮ್ಯಾಗ್ನೀಷಿಯಂ ಸಲ್ಫೇಟ್ ಬಳಸಬೇಕು. ಇದನ್ನು ಈ ರೀತಿಯಾಗಿಯೂ ಬಳಸಬಹುದು, ಏಕೆಂದರೆ ದ್ವಿತೀಯ ಪೋಷಕಾಂಶಗಳು ಜೀವಿತಾವಧಿಯೂ ಹೆಚ್ಚು. ಅದು ಲವಣಗಳಾಗಿ ಬದಲಾಗುವುದಿಲ್ಲ. ಅಷ್ಟೇ ಅಲ್ಲ, ಮೊದಲು ಪೋಷಕಾಂಶಗಳು ಮತ್ತು ಲೋಹಗಳು ಯಾವುದೇ ಕೆಲಸವನ್ನು ಮಾಡದೆ ಉಳಿಯುತ್ತವೆ. ಜಾಡಿನ ಲೋಹಗಳು ಇತರ ಪ್ರಕ್ರಿಯೆಗಳಲ್ಲಿ ಭಾಗಿಯಾಗದಿರಲು ಮೊದಲು ಪೋಷಕಾಂಶಗಳು
ಅವುಗಳನ್ನು ನಿಗ್ರಹಿಸುತ್ತವೆ. ಅಷ್ಟೇ ಅಲ್ಲ, ಈ ಸೂಕ್ಷ್ಮ ಲೋಹಗಳು ಪ್ರಾಥಮಿಕ ಪೋಷಕಾಂಶಗಳನ್ನು ಕೂಡ ನಿಗ್ರಹಿಸುತ್ತವೆ. ಆದ್ದರಿಂದ ಅವು ಜೀವನ ಪ್ರಕ್ರಿಯೆಗಳನ್ನು ಕೈಗೊಳ್ಳಲು ಸಾಧ್ಯವಾಗುವುದಿಲ್ಲ. ಆದರೆ ನಡುವೆ ಇರುವ ಎರಡನೇ ಪೋಷಕಾಂಶ ಈ ಕೆಲಸವನ್ನು ನಿಲ್ಲಿಸುತ್ತದೆ. ಇದರಿಂದಾಗಿ ಯಾರೇ ಆಗ್ಲಿ, ಜೀವನವು ಕೆಲಸದ ಮಾರ್ಗವಾಗಿದೆ, ಅದು ಸರಿಯಾಗಿ ನಡೆಯುತ್ತದೆ. ಆದ್ದರಿಂದ ದ್ವಿತೀಯ ಪೋಷಕಾಂಶಗಳಲ್ಲಿ ಉಳಿದ ಅರ್ಧವು ಈ ಪ್ರಕ್ರಿಯೆಗಳನ್ನು ನಿಲ್ಲಿಸಲು ಹೋಗುತ್ತದೆ. ಉಳಿದ ಅರ್ಧವು ಸಸ್ಯದ ಜೀವನ ಪ್ರಕ್ರಿಯೆಗಳಲ್ಲಿ ಭಾಗವಹಿಸುತ್ತದೆ. ಆದ್ದರಿಂದ ದ್ವಿತೀಯ ಪೋಷಕಾಂಶಗಳನ್ನು ಬಳಸಿ. ಮೊದಲ ಹಂತದಲ್ಲಿ 25 ಕೆಜಿ ಮ್ಯಾಗ್ನೀಷಿಯಂ ಲಭ್ಯವಿದೆ. ಎರಡನೇ ಹಂತದಲ್ಲಿ 80-90% ಸಲ್ಫರ್ ಲಭ್ಯವಿದೆ. ಅಂದರೆ 80% ಅಥವಾ 90%. ಅವು 3-4 ಕಿಲೋ ಬಳಸಬೇಕು. ಮೂರನೇ ಅಥವಾ ಫ್ರೂಟಿಂಗ್ ಹಂತದಲ್ಲಿ ಕ್ಯಾಲ್ಸಿಯಂ ನೈಟ್ರೇಟ್ ರೂಪದಲ್ಲಿ ನಾವು ಕ್ಯಾಲ್ಸಿಯಂ ಪಡೆಯುತ್ತೇವೆ. ಅವು 25 ಕೆಜಿ ಬಳಸಬೇಕು. ಒಂದು ವೇಳೆ ನಾವು ಪ್ರತಿ ಸನ್ನಿವೇಶದಲ್ಲಿ ನೀವು ಅದನ್ನು ಬಳಸಲು ಬಯಸಿದರೆ ನೀವು ಅದನ್ನು ಇಲ್ಲಿ ಮತ್ತು ಅಲ್ಲಿ ಸ್ವಲ್ಪ ಬಳಸಬಹುದು. ಅಂದರೆ ಮೊದಲ ಹಂತದಲ್ಲಿ 15 ಕೆಜಿ ಮ್ಯಾಗ್ನೀಷಿಯಂ ಸಲ್ಫೇಟ್ ಬಳಸಿದ ನಂತರ ಎರಡನೇ ಹಂತದಲ್ಲಿ 10 ಕೆಜಿ, ಇಲ್ಲವಾದರೆ ಮೊದಲ ಹಂತದಲ್ಲಿ ಮಾತ್ರ 25 ಕೆಜಿ. ಅದೇ ರೀತಿ ಗಂಧಕವು 80-90% ಹೊಂದಿರುತ್ತದೆ. ಅದರ ಮೊದಲ ಹಂತದಲ್ಲಿ 1 ಕೆಜಿ, ಎರಡನೇ ಹಂತದಲ್ಲಿ 3 ಕೆಜಿ, ಅದು ಕೂಡ ಯಾವುದೇ ತೊಂದರೆಯಿಲ್ಲದೆ ಬಳಸಬಹುದು. ಹೀಗೆ ಕ್ಯಾಲ್ಸಿಯಂ ನೈಟ್ರೇಟ್ ಅನ್ನು ಮೊದಲ ಮತ್ತು ಎರಡನೆಯ ಹಂತಗಳಲ್ಲಿ ತಲಾ 2 ಕಿಲೋಗಳಷ್ಟು ಪ್ರಮಾಣದಲ್ಲಿ ಬಳಸಬೇಕು. ಕೊನೆಯ ಹಂತದಲ್ಲಿ 20-21 ಕೆಜಿ ಅಥವಾ 25 ಕೆಜಿ ಬಳಸುವುದರಿಂದ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ. ಇವುಗಳನ್ನು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸಬೇಕು. ಸ್ವಲ್ಪ ಇಲ್ಲಿ ಮತ್ತು ಅಲ್ಲಿ ಮಾಡುತ್ತದೆ, ಏಕೆಂದರೆ ಅವುಗಳು ದೀರ್ಘಾವಧಿಯ ಜೀವಿತಾವಧಿಯನ್ನು ಹೊಂದಿರುತ್ತವೆ ಮತ್ತು ಅವು ಲವಣಗಳಾಗಿ ಬದಲಾಗುವುದಿಲ್ಲ. ಉಪ್ಪು ಅದನ್ನು ಬದಲಾಯಿಸುವ ಬದಲು ಮಣ್ಣಿನ ಮೃದುತ್ವವನ್ನು ಹೆಚ್ಚಿಸುತ್ತದೆ. ಇದಷ್ಟೇ ಅಲ್ಲ, ಮೊದಲನೆಯದಾಗಿ ಪೋಷಕಾಂಶಗಳು ಮತ್ತು ಜಾಡಿನ ಲೋಹಗಳ ನಡುವೆ ಒತ್ತಡದ ವ್ಯವಸ್ಥೆ ಇದೆ. ಅರ್ಥಾತ್ ಪರಸ್ಪರ ವಿರೋಧಿಸಲು. ಮಲ್ಡರ್ ಚಾರ್ಟ್. ಈ ಚಾರ್ಟ್ನಲ್ಲಿ ಯಾವ ಅಂಶವು ಇತರ ಯಾವ ಅಂಶಗಳ ಮೇಲೆ ಒತ್ತಡವನ್ನು ಬೀರುತ್ತದೆ, ಅರ್ಥಾತ್ ಅವು ಜೀವನ ಕಾರ್ಯ ಮಾಡದೆಯೇ ನಿಂತು ಹೋಗುತ್ತವೆ. ಇದೆಲ್ಲವನ್ನೂ ಮಲ್ಡರ್ ಚಾರ್ಟ್ನಲ್ಲಿ ನೀಡಲಾಗಿದೆ. ಇದೆಲ್ಲವೂ ತುಂಬಾ ಸಾಂಕ್ರಾಮಿಕವಾಗಿದೆ. ಅದಕ್ಕಾಗಿಯೇ ನಾನು ಅದನ್ನು ಸರಳಗೊಳಿಸುತ್ತೇನೆ. ಇದು ಎರಡನೆಯ ಪೋಷಕಾಂಶ, ಮೊದಲ ಪೋಷಕಾಂಶ ಮತ್ತು ಸೂಕ್ಷ್ಮ ಲೋಹಗಳ ನಡುವೆ ವಾಸಿಸುವ ಮೂಲಕ ಈ ದ್ವಿತೀಯಕ ಪೋಷಕಾಂಶಗಳು ಪರಸ್ಪರ ಅಡ್ಡಿಯಾಗದಂತೆ ಜೀವನ ಕಾರ್ಯ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರವಹಿಸುತ್ತವೆ. ಹಾಗಾಗಿ ಪರಿಸ್ಥಿತಿಗೆ ತಕ್ಕಂತೆ ಅವುಗಳನ್ನು ಹೇಗೆ ಬಳಸಬೇಕು ಎಂದು ತಿಳಿದುಕೊಂಡಿದ್ದೇವೆ. ಅರ್ಥಾತ್ ಬೆಳವಣಿಗೆಯ ಹಂತವಾದ ಮೊದಲ ಹಂತದಲ್ಲಿ ಹೆಚ್ಚು ಮ್ಯಾಗ್ನೀಷಿಯಂ ಮತ್ತು ಹೂಬಿಡುವ ಹಂತದಲ್ಲಿ ಹೆಚ್ಚು ಗಂಧಕ ಮತ್ತು ಕಾಯಿ ಕಟ್ಟುವ ಹಂತದಲ್ಲಿ ಹೆಚ್ಚು ಕ್ಯಾಲ್ಸಿಯಂ ಬೇಕಾಗುತ್ತದೆ. ಅಲ್ಲಿ ಮತ್ತು ಇಲ್ಲಿ 5 ಕಿಲೋಗಳನ್ನು ಹೊಂದುವುದರಿಂದ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ. ಆದರೆ ನಾವು ಖಂಡಿತವಾಗಿಯೂ ಅವುಗಳನ್ನು ಬಳಸಬೇಕಾಗುತ್ತದೆ. ಒಂದು ವೇಳೆ ಅವಧಿಯಲ್ಲಿ, ಅಂದರೆ 90-120 ದಿನಗಳ ಬೆಳೆಯಲ್ಲಿ 25 ಕೆಜಿ ಸಲ್ಫರ್, 80%, ಕನಿಷ್ಠ 3 ಕಿಲೋ ಕ್ಯಾಲ್ಸಿಯಂ ನೈಟ್ರೇಟ್ ಅನ್ನು ಬಳಸುವುದು ಅವಶ್ಯಕ. 25 ಕೆಜಿ. ಇದನ್ನು ಕಾರ್ಯಗತಗೊಳಿಸುವುದರಿಂದ ನಾವು ಹೆಚ್ಚು ಇಳುವರಿಯನ್ನು ಪಡೆಯುತ್ತೇವೆ ಮತ್ತು ನಮ್ಮ ಭೂಮಿಯು ಸ್ವರೂಪ ಬದಲಾಗದೆ ಅದನ್ನು ಸಹ ರಕ್ಷಿಸಲಾಗುತ್ತದೆ. ಅದಕ್ಕಾಗಿಯೇ ಪ್ರತಿಯೊಬ್ಬ ರೈತರು ಈ ದ್ವಿತೀಯ ಪೋಷಕಾಂಶಗಳನ್ನು 3 ಹಂತಗಳಲ್ಲಿ ನೀಡಬೇಕು. ಇನ್ನು ಮುಂದೆ ಪ್ರತಿಯೊಬ್ಬ ರೈತನಿಗೆ 90-120 ದಿನಗಳ ಕೊಯ್ಲಿಗೆ 25 ಕೆಜಿ ಮ್ಯಾಗ್ನೀಷಿಯಂ ಸಲ್ಫೇಟ್ ಸಿಗುತ್ತದೆ ಎಂದು ಖಚಿತಪಡಿಸಿಕೊಳ್ಳಬೇಕು. 80-90% ಸಲ್ಫರ್ 3 ಕೆಜಿ, ಕ್ಯಾಲ್ಸಿಯಂ ನೈಟ್ರೇಟ್ 25 ಕೆಜಿ, ಈ ಮೂರನ್ನು ಬಳಸಬೇಕು. 125-180 ದಿನಗಳ ಬೆಳೆ ಇದ್ದರೆ ಅದನ್ನು 2 ಭಾಗಗಳಾಗಿ ನೀಡಬೇಕು. ಅಂದರೆ ಮ್ಯಾಗ್ನೀಷಿಯಂ ಸಲ್ಫೇಟ್ ಅನ್ನು 50 ಕೆಜಿಯಲ್ಲಿ ಬಳಸಬೇಕು ಮತ್ತು ಸಲ್ಫರ್ 80-90% ಗಂಧಕವನ್ನು 3 ಜೊತೆಗೆ 3 6 ಕೆಜಿ ಮತ್ತು ಕ್ಯಾಲ್ಸಿಯಂ ನೈಟ್ರೇಟ್ ಅನ್ನು 2 ಭಾಗಗಳಲ್ಲಿ, ಅಂದರೆ 25+25 ಅಂತಹ 50 ಅನುಪಾತದಲ್ಲಿ ಬಳಸಬೇಕು. ಕೆಜಿ ಬಳಸಬೇಕು. ಪ್ರತಿ ಹಂತದಲ್ಲೂ ನಾನು ವಿವರಿಸಿದಂತೆ ನಾವು ಪ್ರತಿಯೊಂದರಲ್ಲೂ ರಸಗೊಬ್ಬರಗಳನ್ನು ಬಳಸಬೇಕಾಗುತ್ತದೆ. 15-20 ದಿನಗಳ ಮಧ್ಯಂತರದಲ್ಲಿ ನೀಡಬೇಕು. ಆದ್ದರಿಂದ ಸಸ್ಯದ ಜೀವನ
ಜೀವನ ಚಕ್ರದಲ್ಲಿ ಈ ದ್ವಿತೀಯ ಪೋಷಕಾಂಶಗಳ ಪಾತ್ರವು 3% ಆಗಿದೆ. ಪ್ರತಿಯೊಬ್ಬ ರೈತರು ಮಣ್ಣಿನ ಕಂಡೀಷನರ್, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಮತ್ತು ಗಂಧಕವನ್ನು ಬಳಸುವುದು ಕಡ್ಡಾಯವಾಗಿದೆ. ಇಂದಿನಿಂದ ನೀವು ಈ ದ್ವಿತೀಯ ಪೋಷಕಾಂಶಗಳನ್ನು ಬಳಸುತ್ತೀರಿ ಎಂದು ನಾನು ಭಾವಿಸುತ್ತೇನೆ. ಅನ್ನಪೂರ್ಣ ಅಗ್ರಿಸ್ಪೇಸ್ ಅನ್ನು ಗೌರವಿಸುವ ರೈತ ಬಂಧುಗಳಿಗೆ ಧನ್ಯವಾದಗಳು. ನೀವು ಈ ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಚಂದಾದಾರರಾಗಿ ಮತ್ತು ಅಧಿಸೂಚನೆಗಳಿಗಾಗಿ ಬದಿಯಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿರಿ. ಅಷ್ಟೇ ಅಲ್ಲ, ನಿಮ್ಮ ಪ್ರಶ್ನೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಳುಹಿಸುವ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಪಡೆಯುತ್ತೀರಿ. ಇನ್ನು ಅನೇಕ ರೈತರು ಅರ್ಥಾತ್ ನೀವು ಸ್ಪಷ್ಟೀಕರಣ ನೀಡುತ್ತಿದ್ದರೆ ಯಾವುದೇ ಅನುಮಾನವಿಲ್ಲ ಎಂದು ಸ್ಪಷ್ಟವಾಗಿ ಹೇಳುತ್ತಿದ್ದೀರಿ. ಈ ಮೂಲಕ ತಮ್ಮ ಬೆಳೆ ಸಮಸ್ಯೆಗಳನ್ನು ಬರೆದು ಕಮೆಂಟ್ಸ್ನಲ್ಲಿ ಕಳುಹಿಸುತ್ತಿದ್ದಾರೆ. ನಾನು ಈ ಎಲ್ಲಾ ಕಾಮೆಂಟ್ಗಳನ್ನು ಇಷ್ಟಪಡುತ್ತೇನೆ. ಅದೇ ಸಮಯದಲ್ಲಿ ನಾನು ಉತ್ತರಿಸುತ್ತಿದ್ದೇನೆ. ಅದೇ ರೀತಿ ಪ್ರತಿಯೊಬ್ಬ ರೈತನಿಗೂ ಯಾವ ಉತ್ಪನ್ನ ಯಾವ ಪ್ರಮಾಣದಲ್ಲಿ ನೀಡಬೇಕು ಎನ್ನುವುದನ್ನು ಹೇಳುತ್ತಿದ್ದೇನೆ. ನಿಮಗೆ ಅಥವಾ ನಿಮ್ಮ ಜಮೀನಿಗೆ ಅಥವಾ ಬೆಳೆಗೆ ಏನು ಬೇಕು, ನೀವು ಸಾಮಾನ್ಯ ಪಟ್ಟಿಗೆಯಲ್ಲಿ ಹೇಳಿ. ನಾನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುತ್ತೇನೆ. ಧನ್ಯವಾದ.